ಇದು ಜಸ್ಟ್ ಕರ್ಟಸಿ ಕಾಲಿಂಗು, ಔಪಚಾರಿಕ ಭೇಟಿ ಅಷ್ಟೇ. ಯಾಕೆಂತಂದರೆ ನನಗೆ ಹಿಂದೆ ಎರಡೂ ಉಸ್ತುವಾರಿಗಳು ಕೊಟ್ಟಿದ್ದರು. ಆದರೆ ಅಲ್ಟಿಮೇಟ್ಲಿ ಯಾವುದು ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಈಗ ಅಲ್ಲಿ ಚಾಮರಾಜನಗರಕ್ಕೆ ಜಿಲ್ಲೆಗೆ ಪುಟ್ಟರಂಗ ಶೆಟ್ಟರಿಗೆ ಉಸ್ತುವಾರಿ ಕೊಟ್ಟ ಮೇಲೆ ಮೈಸೂರೇ ಉಸ್ತುವಾರಿ ಆಗಿದೆ ಅಂತ ಹೇಳಿ ಕ್ಲಾರಿಟಿ ಬಂದಿದೆ. ಹಾಗಾಗಿ ಉಸ್ತುವಾರಿ ಮಂತ್ರಿ ಆದಮೇಲೆ ನಮ್ಮ ಜಿಲ್ಲೆಯಲ್ಲಿರುವಂಥ ಅತ್ಯಂತ ಹಿರಿಯ ನಾಯಕರುಗಳು ಅಂತಂದರೆ ಮಹಾದೇವಪ್ಪ ಸರ್ ಅವರು, ವೆಂಕಟೇಶಣ್ಣವರು, ತನ್ವೀರ್ ಸೇಠ್ ಅವರು. ಹಾಗಾಗಿ ಉಸ್ತುವಾರಿ ಕೊಟ್ಟ ಮೇಲೆ ಅವ್ರನ್ನ ಔಪಚಾರಿಕವಾಗಿ ಭೇಟಿ ಮಾಡಿದ್ದ ಅಷ್ಟೇ. ಅಲ್ಲ, ಇವತ್ತು ಅವ್ರು ಬೆಳಿಗ್ಗೆಯಿಂದ ಸಭೆಯಲ್ಲಿದ್ದಾರೆ, ಅವ್ರು 3 ಒಟ್ಟಿಗೆ ಸಭೆ ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಇಲ್ಲ, ನನಗೆ ಗೊತ್ತಿಲ್ಲ ಅವ್ರು ಸಭೆ ಏನಕ್ಕೆ ಮಾಡಿದ್ದಾರೆ ಅಂತ. ಸಭೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಅವ್ರ ಮನೇಲೇ ಭೇಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ. ಆದರೆ ಇಲ್ಲೇ ಇದೀವಿ ಬನ್ನಿ ಅಂತ ಹೇಳಿದಕ್ಕೆ ಇಲ್ಲ ಎಲ್ಲರೂ ಒಟ್ಟಿಗೆ ಭೇಟಿ ಮಾಡಿದ್ರು. ಏನು ಮಾತಾಡಿದ್ರೆ ಅವರು? ಅಫ್ಕೋರ್ಸ್ ನಾವು ಮಾತಾಡಿದ್ವಿ, ಜಿಲ್ಲೆ ವಿಚಾರವಾಗಿ ಮಾತಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಮೇಲೆ ಅವ್ರ ಮಾರ್ಗದರ್ಶನ ಬೇಕು, ಮತ್ತು ಜಿಲ್ಲೆನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಮೈಸೂರು ನಗರನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಆ ರೀತಿಯಾಗಿ ವಿಚಾರ ಮಾಡಿದ್ವಿ. ಅದರಿಂದ ಅಲ್ಲದೆ ಪಕ್ಷ ವಿಚಾರಗಳು ಕೂಡ ಮಾತಾಡಿದ್ದೀವಿ. ಬಟ್ ಅದೆಲ್ಲ ನಮ್ಮ ಆಂತರಿಕ ವಿಷಯ, ಅದನ್ನು ಮಾಧ್ಯಮದಲ್ಲಿ ಹೇಳಿ. ತನ್ವೀರ್ ಸೇಠ್ ಸರ್ ಅವ್ರನ್ನೂ ಕೂಡ ಮಾತನಾಡಿದೆ, ಮತ್ತು ಮಹಾದೇವ್ ಸರ್ ಅವರು ಕೂಡ ಮಾತನಾಡಿದೆ. ಅಫ್ಕೋರ್ಸ್ ಇಬ್ಬರು ಸೀನಿಯರ್ ಮಂತ್ರಿಗಳು, ಇಬ್ಬರು ಕೂಡ ಸೀನಿಯರ್ ಶಾಸಕರು. ವೆಂಕಟೇಶಣ್ಣವರು ಕೂಡ ಸೀನಿಯರ್ ಶಾಸಕರು. ಎಲ್ಲರೂ ಕೂಡ ಮಂತ್ರಿ ಆಗೋಕ್ಕೆ ಅರ್ಹತೆ ಇರೋವಂಥವ್ರೆ. ಆಗಿದ್ದರೆ ಭಾಳ ಸಂತೋಷ ಆಗಿರ್ತಿತ್ತು. ಬಟ್ ಪಕ್ಷದಲ್ಲಿ ವರಿಷ್ಠರು ಬೇರೆದೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಫ್ಕೋರ್ಸ್ ಅದಕ್ಕೆ ಅವರು ಎಲ್ಲರೂ ಹೇಳಿದ್ರು ನಮಗೆ ಮಂತ್ರಿಗಿರಿ ಮುಖ್ಯ ಏನಲ್ಲ, ಅದಕ್ಕೇನು ಅಸಮಾಧಾನವೂ ಇಲ್ಲ. ಖಂಡಿತ ನಿಮಗೇನು ಮಾರ್ಗದರ್ಶನ ಬೇಕು ಅದನ್ನು ಖಂಡಿತ ಕೊಡ್ತೀವಿ. ಮತ್ತು ನೀವು ಮಂತ್ರಿ ಆಗಿರೋದು ಬಹಳ ಖುಷಿಯಾಗಿದೆ ಅಂತಲೂ ಕೂಡ ಎಲ್ಲರೂ ಹೇಳಿದ್ರು. ನಾನು ಅವ್ರ ಸಭೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ನಾನು ಬಂದಿದ್ದು ಅವ್ರನ್ನ ಮೀಟ್ ಮಾಡಬೇಕು, ಕರ್ಟಸಿ ಕಾಲಿಂಗ್ ಅಂತ. ನಾನು ಅದನ್ನ ಯಾಕೆ ಕೇಳಕ್ಕೆ ಹೋಗಲಿಲ್ವಾ? ನಾನು ಕೇಳಿದ್ದು ಅವ್ರನ್ನ ಭೇಟಿ ಮಾಡಬೇಕು, ಸಮಯ ಕೊಡಿ ಅಂತ ಹೇಳಿ. ಇಲ್ಲೇ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಬನ್ನಿ ಅಂತ ಹೇಳಿದ್ರು. ಬಂದೆ, ನಾನು ಔಪಚಾರಿಕ ಭೇಟಿ ಮಾಡಿದ್ದೀನಿ. ಅವರ ಮಾರ್ಗದರ್ಶನ ಯಾವಾಗಲೂ ಇರಬೇಕು, ಅವರ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಕೇಳಿದ್ದೀನಿ. ಖಂಡಿತ ಅದಿರುತ್ತೆ ಅಂತೇಳಿ ನನಗೆ ಭರವಸೆ ಅಷ್ಟೇ. ಥ್ಯಾಂಕ್ ಯು. ಪತ್ರಿಕೆ ಮತ್ತು ಮಾಧ್ಯಮದ ಸ್ನೇಹಿತರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮತ್ತು ಎಲ್ಲ ಪಕ್ಷದ ಶಾಸಕರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದೀನಿ ಜಿಲ್ಲೆಯ ಅಭಿವೃದ್ಧಿ ಮಾಡೋದಕ್ಕೆ. ಅದಕ್ಕೆ ನಾನು ನಿಮಗೆ, ಎಲ್ಲ ಶಾಸಕರಿಗೆ, ಸಾರ್ವಜನಿಕರಿಗೆ ನಾನು ಆಭಾರಿಯಾಗಿದ್ದೇನೆ. ಒಳ್ಳೆಯ ಆಡಳಿತ ಕೊಡೋದಕ್ಕೆ ಮತ್ತು ಕಾನೂನಿನ ಸುವ್ಯವಸ್ಥೆ ಕಾಪಾಡೋದಕ್ಕೆ, ಸಮುದಾಯಗಳಲ್ಲಿ ಸಾಮರಸ್ಯ ಮೂಡಿಸೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ. ಅಭಿವೃದ್ಧಿ ಮಾಡುವಂಥ ಕೆಲಸ ನೀವೆಲ್ಲ ನಮ್ಮ ಜೊತೆಯಲ್ಲಿ, ನಮ್ಮ ಸ್ನೇಹಿತರೆಲ್ಲ ಖುದ್ದಾಗಿ ಎಲ್ಲೆಲ್ಲಿ ಅಭಿವೃದ್ಧಿ ಕರ್ಕೊಂಡೋಗಿ ನಿಮ್ಮೆಲ್ಲ ತೋರಿಸಿದ್ದೀನಿ. ಅದಕ್ಕೆ ನನಗೆ ಈ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸೋದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟು ಪಕ್ಷ, ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದನ್ನು ಹೊರತುಪಡಿಸೋ ಸದ್ಯಕ್ಕೆ ರಾಜಕೀಯವಾಗಿ ಏನು ಪ್ರತಿಕ್ರಿಯೆ ಇಲ್ಲ. ನಿಮಗೆಲ್ಲ ಧನ್ಯವಾದಗಳು. ನೋ ರಿಯಾಕ್ಷನ್. ಸಚಿವ ಸ್ಥಾನ ಇಲ್ಲ ಅಂತಷ್ಟೇ ಮುಖ್ಯಮಂತ್ರಿ ಆಗಲ್ಲ ಅಂತೇನಿಲ್ಲ. ಆ ಪ್ರತಿಭೆ ಇದೆಯಲ್ಲ, ಆ ಸಾಮರ್ಥ್ಯ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದು ಗೊತ್ತಿಲ್ಲ ನನಗೆ. ಸದ್ಯಕ್ಕೆ ರಾಜಕೀಯವಾಗಿ ಸದ್ಯಕ್ಕೆ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಥ್ಯಾಂಕ್ ಯು. ನಾವಿವತ್ತು ಸಭೆ ಸೇರಿರ್ತಕ್ಕಂಥದ್ದನ್ನು ನಮ್ಮ ತನ್ಮೇಲ್ ಅವರು ಭಾಳ ವಿವರವಾಗಿ ಹೇಳಿದ್ದಾರೆ. ನಾವು ಯಾರ ವಿರುದ್ಧನೂ ಪಿತೂರಿ ಮಾಡೋಕ್ಕದೇನು ಸೇರಿಲ್ಲ. ಇವತ್ತಿನ ರಾಜಕಾರಣದ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಇದು ಸರಿಪಡಿಸೋಕ್ಕೆ ಏನಾದರೂ ಅವಕಾಶ ಇದೆಯಾ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಅದರಿಂದ ಮುಂದೆ ನೋಡೋಣ ಏನೇನಾಗುತ್ತೆ ಅಂತೇಳಿ. ನಮಗೇನು ಯಾರು ಮಂತ್ರಿ ಕ್ಲೈಮ್ ಮಾಡೋಕ್ಕೆ ನಾವು ಯಾರು ನಿಂತಿಲ್ಲ. ಈಗ ಮಾದೇವಪ್ಪನವರಾಗಲಿ, ತನ್ವೀರ್ ಆಗಲಿ, ನಾನಾಗಲಿ ಮತ್ತೆ ಮಂತ್ರಿ ಮಾಡಿ ಅಂತ ಹೇಳಿಲ್ಲ. ಬಟ್ ಯಾಕೆ ಈ ಥರ ಆಯಿತು ಜಿಲ್ಲೆಯಲ್ಲಿ? ನೀವು ಹೇಳಿದಾಗೆ ಮೊದಲೇ ಒಬ್ಬರು ಮುಖ್ಯಮಂತ್ರಿ ಇದ್ದು, ಇಬ್ಬರು ಮಂತ್ರಿಗಳಿದ್ದು ಜಿಲ್ಲೆಯಿಂದ. ಈ ಸಲ ಯಾಕೆ ಹೀಗಾಯಿತು ಅಂಥದ್ದು ಸ್ವಲ್ಪ ನಮಗೆ ಮನಸ್ಸಿಗೆ ನೋವಾಗಿತ್ತು, ಬೇಸರವಾಗಿತ್ತು. ಅದರಿಂದ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಾವು ಯಾರ ವಿರುದ್ಧ ಪಿತೂರಿ ಮಾಡ್ತಕ್ಕಂಥದ್ದಲ್ಲ. ನಮಗೆ ಪಕ್ಷನೇ ಮುಖ್ಯ. ನಮಗೆ ಆ ಪಕ್ಷ ಉಳಿಬೇಕು, ಬೆಳಿಬೇಕು ಅಂತ ದಿಕ್ಕಿನಲ್ಲಿ ನಾವು ಎಲ್ಲ ರೀತಿ ಸಹಕಾರ ಒಟ್ಟಾಗಿ ಮುಂದೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಬಟ್ ತಪ್ಪುಗಳು ಹೆಂಗೆ ಸರಿಪಡಿಸೋ ಅನ್ನೋದು ಏಕಾಯ್ತು ಅನ್ನೋದ್ರ ಬಗ್ಗೆ ನಾವು ಮುಂದೆ ವರಿಷ್ಠರ ಜೊತೆ ಮಾತಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅನ್ಯಾಯ ಅಂತ ಹೇಳಕ್ಕೆ ಬರಲ್ಲ. ಈಗ ಮಂತ್ರಿ ಮಾಡಿಲ್ಲ ಅಂತ ನನಗೆ ಅನ್ಯಾಯ ಆಯಿತು ಅಂತ ಹೇಳೋಕ್ಕಾಗತ್ತಾ? ಅಲ್ಲ, ಈಗ ನಾನೇ ಹೇಳಿದ್ನಲ್ಲಮ್ಮ, ಒಬ್ಬ ಮುಖ್ಯಮಂತ್ರಿ ಇದ್ದು ಇಬ್ಬರು ಮಂತ್ರಿಗಳನ್ನ ಮಾಡಿದರು. ಏನೋ ಮುಖ್ಯಮಂತ್ರಿನೂ ಇಲ್ಲ, ಈಗ ಒಬ್ಬರೇ ಮಂತ್ರಿ ಇದ್ದಾರೆ. ಯತೀಂದ್ರ ಮಂತ್ರಿ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದೇ ತಕರಾರು ಇಲ್ಲ. ಅದಕ್ಕೆ
ಇನ್ನೂ ಯಾರ್ಯಾರು ಅವಕಾಶ ಕೊಡ್ಬೋದಾಗಿತ್ತಾರೆ ಒಬ್ರಿಗೆ ಇಬ್ಬರಿಗೆ ಅಂತಕ್ಕಂಥದ್ದು ನಮ್ಮ ಅದನ್ನೇ ಕೇಳಬೇಕು ಈಗ ಅದನ್ನೇ ನಾವು ವರಿಷ್ಠರಿಗೆ ಕೇಳಬೇಕು ಯಾವ ಕಾರಣಕ್ಕೆ ಈ ಥರ ಆಗಿದೆ, ಏನು ಮಾಡಿದ್ರು, ಏನು ಕಾರಣ ಅಂತೇಳಿ ಅದನ್ನು ತಿಳ್ಕೊಳ್ಳೋಕೆ ನಾವು ಇವತ್ತು ಚರ್ಚೆ ಮಾಡಿದ್ದಾರೆ. ಹೈಕಮಾಂಡಿಂದ ಆಗಿದ್ದಪ್ಪ ಅಥವಾ ನಾಯಕರಿಂದ ಅದು ಹೆಂಗೆ ಈಗಿನ ಈ ಸಂದರ್ಭದಾಗ ಏನು ಹೇಳೋಕ್ಕಾಗಲ್ಲ ನಾವೀಗ. ಸರ್ ಪಿತೂರಿ ಆಗಿದೆ ಅನ್ಸುತ್ತಾ ಸರ್ ನಿಮಗೆ? ಇಲ್ಲ ಆ ಥರ ಏನೋ ಯಾರ ಮೇಲೆ ಪಿತೂರಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ನಾವು. ಏನೋ ಅದನ್ನೇ ನಾವು ಈಗ ಕೂತ್ಕೊಂಡು ಮಾತಾಡಿದ್ರೆ ಮುಂದೆ ನಾವು ಹೈಕಮಾಂಡ್ ಅಥವಾ ನಮ್ಮ ಪಕ್ಷ ಇಲ್ಲಿ ನಮ್ಮ ಮುಖಂಡಗಳ ಜೊತೆ ಮಾತಾಡಿ ಯಾಕೆ ಅನ್ಯಾಯ ಆಗಿದೆ ಅಂತ ಮತ್ತೆ ಚರ್ಚೆ ಮಾಡ್ತೀವಿ. ನೋಡೋಣ, ಚರ್ಚೆ ಮಾಡಿದ್ದೀರಾ ಅಂತ? ಈಚೆ ಏನು ಚರ್ಚೆ ಮಾಡಿಲ್ಲ ನಾವು. ನೋಡೋಣ ಮುಂದೆ ಸಂದರ್ಭ ಬಂದಾಗ ಮತ್ತೆ. ಅಲ್ಲ, ಮೈಸೂರಿಗೆ ಈ ಥರ ಆಗಿದೆ ಅಂತ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ ಇಲ್ಲ ನಾವೇನು ಮಾತಾಡಿಲ್ಲ. ನಾವು ಮಾತಾಡೋಕ್ಕೆ ಹೋಗಿಲ್ಲ ಅಥವಾ ನಾವು ಯಾರು ಅವ್ರನ್ನ ಭೇಟಿನೂ ಮಾಡಿಲ್ಲ. ಏನೋ ಭೇಟಿ ಮಾಡಿದಾಗ ಮಾತಾಡ್ತೀವಿ. ಪರ್ಟಿಕ್ಯುಲರ್ ನೀವು ಇಬ್ರು ಗುಡ್ ಫ್ರೆಂಡ್ಸ್ ಅದಕ್ಕೆ ಯಾರ್ಯಾರು ಪರ್ಟಿಕ್ಯುಲರ್ ನೀವು ಮಾದೇವಪ್ಪ ಇಲ್ಲ ನಿಜ. ನಾವು ಈಗ ಒಂದು ನಿಮಿಷ, ನಾವು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲೇ ಬೆಳೆದು ಬಂದವರು, ಅವ್ರ ಹಿಂದೆನೇ ಇದ್ದವರು, ಅವ್ರ ಜೊತೆನೇ ಇದ್ದವರು, ಅವ್ರ ವಿಶ್ವಾಸಿಗಳು ನಿಜ. ಏನೋ ಬಟ್ ವ್ಯತ್ಯಾಸ ಎಲ್ಲಾಗಿದೆ ಅಂತ ನಾವು ಕಂಡು ಹಿಡ್ಕೋಬೇಕು ಅಷ್ಟೇ. ಸ್ನೇಹಿತರ ಜೊತೆ ಮಾತಾಡ್ತಾರೆ ಮಾತಾಡ್ತೀವಿ. ಥ್ಯಾಂಕ್ ಯು.